ನಮಸ್ಕಾರ. ಮನಿ ಈಸ್ ಹ್ಯಾಪಿನೆಸ್ ನೋಡ್ತಿರುವಂತಹ ಎಲ್ಲ ಪ್ರೀತಿಯ ವೀಕ್ಷಕರಿಗೆ, ಆಗರ್ಭ ಶ್ರೀಮಂತರಿಗೆ ಇವತ್ತಿನ ಸರಣಿ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಇನ್ನೇನು ಮುಂದಿನ ಕ್ಲಾಸಸ್ ಹತ್ರ ಬಂದೇ ಬಿಡ್ತು. ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಕಡೆಯ ಭಾನುವಾರ ಕ್ಲಾಸಸ್ ಇದೆ. ಸೊ ತುಂಬಾ ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ. ಎಲ್ಲರಿಗೂ ಇವಾಗಲೇ ಹೇಳ್ತಾ ಇದ್ದೀನಿ, ವೆಲ್ಕಮ್. ಸೊ ಯಾರ್ಯಾರು ಹೆಣ್ಮಕ್ಳು ಬರ್ತಾ ಇದ್ದೀರಾ, ವಾಪಸ್ ಹೋಗ್ತಾ ಒಂದಷ್ಟು ಕೆಜಿ ಚಿನ್ನ ತಗೊಳ್ತೀನಿ, ನಾನು ತಗೊಂಡಿರೋ ಚಿನ್ನವನ್ನ ಅದೇ ತರ ಜೋಪಾನ ಮಾಡ್ಕೊಳ್ತೀನಿ ಅನ್ನೋ ಖುಷಿನಲ್ಲಿ ವಾಪಸ್ ಹೋಗ್ತೀರಾ. ಬನ್ನಿ, ಎಲ್ಲ ಬೇಗ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಎಲ್ಲ ವೈಟ್ ಡ್ರೆಸ್ ಅಲ್ಲಿ ಬರಬೇಕು. ಒಂದ್ ಹಿಡಿ ಕಲ್ಲುಪ್ಪನ್ನ ತರೋದು ಮರಿಬೇಡಿ. ಹಾಗೆ ಯಾರ್ಯಾರು ಈ ಕ್ಲಾಸಸ್ಗೆ ಬರ್ತಾ ಇದ್ದೀರಾ ಎಲ್ಲರಿಗೂ ಗುರೂಜಿ ಅವರು ಆಶೀರ್ವಾದ ಮಾಡಿ ಕೊಡುವಂತ, ಹಿಮಾಲಯದಿಂದ ವಿಶ್ವಕ್ರಿಯೆ ಮಾಡಿ ತಂದಿರುವಂತ ವಿಶೇಷವಾದಂತ ವಿಶ್ವತೀರ್ಥ ಗುರೂಜಿ ಅವರ ಅಮೃತ ಹಸ್ತದಿಂದಾನೇ ತಮ್ಮೆಲ್ಲರಿಗೂ ಸಿಗತ್ತೆ. ಒಂದು ಅದ್ಭುತವಾದಂತ ಆಪರ್ಚುನಿಟಿ. ಯಾರು ಕೂಡ ಇದನ್ನ ಮಿಸ್ ಮಾಡ್ಕೊಳ್ಳಲ್ಲ ಅನ್ಕೊಂಡಿದ್ದೀನಿ. ಆಲ್ರೆಡಿ ತುಂಬಾ ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ. ಸಿಗೋಣ, ಇನ್ನೇನು ಕ್ಲಾಸಸ್ ಹತ್ರ ಬರ್ತಾ ಇದೆ. ಜೊತೆಗೆ 100 crore ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಡೇಟ್ ಅನೌನ್ಸ್ ಮಾಡಿ ಆಯ್ತು. ಮೇ 5ನೇ ತಾರೀಕು. ತುಂಬಾ ಜನ ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ರ. ಜೊತೆಗೆ ಹಲವಾರು ಜನ ಕೇಳ್ತಾ ಇದ್ದೀರಾ, ಫೌಂಡೇಶನ್ ವರ್ಕ್ಶಾಪ್ ನಾನು ಅಟೆಂಡ್ ಮಾಡ್ದಲೇ ಇದ್ರೂನು ಸ್ಪೆಷಲ್ ವರ್ಕ್ಶಾಪ್ಗೆ ಬರ್ಬೋದಾ ಅಂತ. ಸ್ಪೆಷಲ್ ಕನ್ಸಿಡರೇಷನ್ ಅಲ್ಲಿ ಒಂದಷ್ಟು ಜನಗಳಿಗೆ ನಾವು ಕೊನೆಯಲ್ಲಿ ಅವಕಾಶ ಕೊಡ್ಬೋದು. ಆದ್ರೆ ಪ್ರಿಫರೇಬ್ಲಿ ಯಾರ್ಯಾರು ಈ ಒಂದು ಫೌಂಡೇಶನ್ ವರ್ಕ್ಶಾಪ್ ಅಟೆಂಡ್ ಮಾಡಿರ್ತೀರಾ ಅವ್ರಿಗೆ ಮಾತ್ರ ಮುಕ್ತವಾಗಿ ಅವಕಾಶ ಇರುತ್ತೆ 100 crore ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಅಟೆಂಡ್ ಮಾಡೋದಕ್ಕೆ. ಯಾಕೆ ಅಂತಂದ್ರೆ ಫೌಂಡೇಶನ್ ವರ್ಕ್ಶಾಪ್ ಆಲ್ರೆಡಿ LKG UKG ಅಂತ ಹೇಳಿದೀನಿ. ಡೈರೆಕ್ಟ್ ಆಗಿ ಯಾರಾದ್ರೂ ಡಿಗ್ರಿಗೆ ಸೇರಿಸ್ಕೊಳ್ತಾರ ನಿಮ್ಮನ್ನ? ಇಲ್ಲ ತಾನೆ. ಸೊ ಒಂದು ಫೌಂಡೇಶನ್ ಗಟ್ಟಿ ಇದ್ರೆ, ಬ್ರಹ್ಮಾಸ್ತ್ರ ಬರ್ದಿದ್ರೆ, ಬ್ಲೂ ಪ್ರಿಂಟ್ ಅರ್ಥ ಮಾಡ್ಕೊಂಡಿದ್ರೆ, ವೆಲ್ತ್ ಟ್ರ್ಯಾಕ್ ಅನ್ನ ಮಾಡ್ತಾ ಇದ್ರೆ ಅಂತಹವರಿಗೆ ಎಕ್ಸ್ಕ್ಲೂಸಿವ್ ಆಗಿ 100 crore ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್, ಅಲ್ಲಿ ಹೇಳುವಂತಹ ಬಿಸ್ನೆಸ್ ಆಪರ್ಚುನಿಟೀಸ್, ಅಲ್ಲಿಯ ಲೆಕ್ಕಾಚಾರ ಎಲ್ಲವೂ ಕೂಡ ಅರ್ಥ ಆಗುವಂತದ್ದು. ಸೊ ಹಾಗಾಗಿ ಯಾರ್ಯಾರು ಫೌಂಡೇಶನ್ ವರ್ಕ್ಶಾಪ್ ಅಟೆಂಡ್ ಮಾಡ್ತೀರಾ, ಸೊ ಈ ಫೆಬ್ರವರಿ ಕ್ಲಾಸ್ ಯಾರ ಹತ್ರ ಬರ್ತಾ ಇದೆ ಅಲ್ಲೇ ನನ್ನ ರಿಜಿಸ್ಟ್ರೇಷನ್ ಕೌಂಟರ್ಸ್ ಇರುತ್ತೆ. ಸೊ ಬೇಗ ಬೇಗ ಸ್ಪೆಷಲ್ ಕ್ರೋರ್ ಬಿಸ್ನೆಸ್ ವರ್ಕ್ಶಾಪ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಅವರಿಗೆ ನಮ್ಮ ಫಸ್ಟ್ ಆಪರ್ಚುನಿಟಿ ಇರುತ್ತೆ. ಸೊ ಅವರಿಗೆ ನಮ್ಮ ಒಂದು ಪ್ರಿಫರೇಬ್ಲಿ ಅವ್ರಿಗೆ ಒಂದು ಚಾಯ್ಸ್ ಇರುತ್ತೆ ಸೊ ಅಟೆಂಡ್ ಮಾಡೋದಕ್ಕೆ. ಸೊ ಮಿಸ್ ಮಾಡದೆ ಸ್ಪೆಷಲ್ ವರ್ಕ್ಶಾಪ್ಗೂ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ. ಬನ್ನಿ. ನಮ್ಮೊಂದಿಗಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಆತ್ಮೀಯ ಗುರುಗಳು, ದುಡ್ಡಿನ ದ್ರೋಣಾಚಾರ್ಯರು, ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳು. ಗುರುಗಳೇ ನಮಸ್ತೆ ಅಂಡ್ ವೆಲ್ಕಮ್. ನಮಸ್ತೆ ಲಕ್ಷ್ಮಿ, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಎಸ್ ಗುರುಗಳೇ, ಇವತ್ತಿನ ಲಕ್ಷ್ಮಿ ನಾನು ಇವತ್ತು ಪ್ರಶ್ನೆ ಕೇಳೋಣ ಅಂತ ಅನ್ಕೊಂಡಿದ್ರೆ ಒಂದಷ್ಟು ಪ್ರಶ್ನೆ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ. ಬಟ್ ಅಲ್ಲಿ ಒಂಚೂರು ಸ್ವೀಟ್ ಕಡೆ ಗಮನ ಹೊರಟೋಯ್ತು ನೋಡಿ ಲಕ್ಷ್ಮಿ. ದಯವಿಟ್ಟು ನೀವು ಇವತ್ತು ಸ್ವೀಟ್ ತೆಗೆದುಕೊಳ್ಳಿ, ಆಮೇಲೆ ನಾನೇನು ಹೇಳ್ತೇನೆ ನಿಮ್ಗೆ. ಓಕೆ. ಏನು ರೀಸನ್ ಇಲ್ವಾ ಗುರುಗಳೇ? ಏನಾದ್ರು ವಿಶ್ ಮಾಡ್ಬೇಕಾ? ಏನಿಲ್ಲ, ಜಸ್ಟ್ ತೆಗೆದುಕೊಳ್ಳಿ ಅಷ್ಟೇ. ಎಸ್ ಗುರುಗಳೇ. ಸರ್ ಕ್ಯಾಮ್ರಾಮನ್ ಬನ್ನಿ, ನೀವು ಬನ್ನಿ, ತೆಗೆದುಕೊಳ್ಳಿ. ರಾಜೇಶ್ ಅವರೇ ತೆಗೆದುಕೊಳ್ತೀರಾ ನೀವು? ಎಸ್, ತೆಗೆದುಕೊಳ್ಳಿ. ಇದೆಲ್ಲ ಆಮೇಲೆ ಎಡಿಟ್ ಮಾಡ್ಬಿಟ್ಟಿರ, ಹೀಗೆ ಬರ್ಬೇಕು. ಹೀಗೆ ಬರ್ಬೇಕು ಇದೆಲ್ಲ. ಓಕೆ, ಕರೆಕ್ಟ್. ನಾನೊಂದು ತೆಗೆದುಕೊಂಡಿದ್ದೇನೆ. ಏನಿವೆ, ನಾನೆಲ್ಲ ಯಾಕೆ ಕೊಟ್ಟಿದ್ದು ಸ್ವೀಟು ಅಂತಂದ್ರೆ, ತಗೊಳ್ಳಿ ಲಕ್ಷ್ಮಿ. ಸ್ವೀಟ್ ತಿಂತಾ ಇರ್ತೀನಿ, ಮಧ್ಯ ಮಾತಾಡಕ್ಕಾಗಲ್ಲ. ತುಂಬಾ ಚೆನ್ನಾಗಿದೆಯಲ್ಲ. ಪಾಪ ವೀಕ್ಷಕರು ಅನ್ಕೊಳ್ತಿರ್ತಾರೆ ನಾನು ತಿನ್ನಿರುತ್ತೆ ಅವ್ರಿಗೆ. ಏನ್ ಗೊತ್ತಮ್ಮ ಉದ್ದೇಶ, ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ಬಿಟ್ಟು ಸ್ವೀಟ್ ಕೊಟ್ಟಿದ್ದು. ನಿಮ್ಗೆ ಥ್ಯಾಂಕ್ ಯು, ನಮ್ಮ ರಾಜೇಶ್ ಸರ್ಗೆ ಥ್ಯಾಂಕ್ ಯು, ರಾಜೇಶ್ಗೆ ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು, ಕ್ಯಾಮ್ರಾಗೆ ಥ್ಯಾಂಕ್ ಯು, ಲೈಟ್ಸ್ಗೆ ಥ್ಯಾಂಕ್ ಯು, ಎಲ್ಲದಕ್ಕೂ. ಯಾವುದಕ್ಕೆಲ್ಲ ಥ್ಯಾಂಕ್ಸ್ ಹೇಳೋದಕ್ಕಾಗೋದಿಲ್ಲ. ಓಕೆ, ತಿಂತೀರಿ, ನಾನು ಹೇಳ್ತಿರ್ತೀನಿ. ಸೂಪರ್ ಆಗಿದೆ ರೀ ಇವತ್ತು ಎಪಿಸೋಡ್ ಅಂತೂ. ಸ್ವೀಟ್ ಆಗಿದೆ ಗುರುಗಳೇ. ಸ್ವೀಟ್ ಆಗಿದೆಯಾ? ಇದೇ ಸೂಪರ್ ಆಗಿದೆ. ಓಕೆ ಅಮ್ಮ, ಒಂದ್ಸಲಮ್ಮ ದೇವರು ಭೂಲೋಕಕ್ಕೆ ಬರ್ತಾರೆ. ಭೂಲೋಕಕ್ಕೆ ಬಂದು ನೋಡೋಣ ಯಾಕೆ ಬಡವರಾಗೇ ಇದ್ದಾರೆ, ಯಾಕೆ ಶ್ರೀಮಂತರು ಮಾತ್ರ ಶ್ರೀಮಂತರಾಗ್ತಿದ್ದಾರೆ ಅಂತ ವಿಚಾರ ಮಾಡೋದಕ್ಕೆ ಬರ್ತಾರಮ್ಮ. ಬಂದಾಗ ಒಂದ್ ಹತ್ರ ನೂರಾರು ಸಾವಿರಾರು ಮಂದಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಬಂದ್ಬಿಟ್ಟು ದೇವರು ಬೇರೆ ರೂಪದಲ್ಲಿ ಪ್ರತ್ಯಕ್ಷ ಆಗ್ಬಿಟ್ಟು ನಾರ್ಮಲ್ ಕಾರ್ಮಿಕರ ರೀತಿ ಬರ್ತಾರೆ. ಬಂದ್ಬಿಟ್ಟು ಆ ವ್ಯಕ್ತಿನ ಅಲ್ಲಿ ಕೆಲಸ ಮಾಡಿ ಎಲ್ಲರೂ ಊಟಕ್ಕೆ ಹೋಗ್ತಿರ್ತಾರೆ. ಮಧ್ಯಾಹ್ನ ಲಂಚ್ ಟೈಮು. ದೇವರು ಕಾರ್ಮಿಕರ ರೀತಿನೇ ಬಂದು ಕೆಲವರನ್ನ ಪ್ರಶ್ನೆ ಮಾಡ್ತಾರೆ. ಒಬ್ಬನ್ ಕೇಳ್ತಾರೆ, ಏನಪ್ಪ ಮಾಡ್ತಿದ್ಯಾ, ಏನ್ ಕೆಲಸ ಅಂತೇಳಿ. ಅಯ್ಯೋ ಕಾಣಿಸಲ್ಲ ನಿನ್ಗೆ, ಏನ್ ಕೆಲಸ ಬೆಳಗ್ಗೆಯಿಂದ ಸಂಜೆ ತನಕ? ಅದೇ ಕೆಲಸ, ತುಂಬಾ ಹಿಂಸೆ ಆಗ್ಬಿಟ್ಟಿದೆ ನನ್ನ ಕೆಲಸ.
ಎಷ್ಟು ಕಷ್ಟಪಟ್ಟರು ಅಷ್ಟೇ, ಏನೋ 3 ಕಿಳಿಯಲ್ಲ 6 ಕತ್ತಲ್ಲ ಹಿಂಗಾಗ್ಬಿಟ್ಟಿದೆ ಲೈಫು. ಬೇಜಾರು ಮಾಡ್ಕೊಳ್ತಿರ್ತಾನಮ್ಮ. ಆಗ ದೇವ್ರು ಓಕೆ ಅಂದ್ಬಿಟ್ಟು ಇನ್ನೊಬ್ರ ಹತ್ರ ಹೋಗ್ತಾರೆ. ನೀವು ತಿನ್ನಿ, ಜಿಲೇಬಿ ತಿಂತಾ ಇರಿ. ಓಕೆ, ಇನ್ನೊಬ್ರ ಹತ್ರ ಹೋದಾಗ ಕೇಳ್ತಾರೆ ಲಕ್ಷ್ಮಿ. ಇನ್ನೊಬ್ರ ಹತ್ರ ಹೋದಾಗ ಕೇಳ್ತಾರೆ, ಏನಪ್ಪ ಹೇಗಿದೆ ಕೆಲಸ ಅಂತ. ಅವ್ರು ಹೇಳ್ತಾನೆ, ಏನು ಮಾಡೋದು ಸ್ವಾಮಿ. ಇನ್ನು ಸ್ವಲ್ಪ ಮೈಲ್ಡಾಗಿ ಹೇಳ್ತಾನೆ, ಏನು ಮಾಡೋದು, ಮದುವೆ ಆಗೋಕ್ಕೆ ಮುಂಚೆ ಕರೆಕ್ಟಾಗಿದ್ದೆ, ಮದುವೆ ಆಯಿತು, ಮಕ್ಕಳಾದರು, ಸ್ಟಾರ್ಟ್ ಆಯಿತು, ಜವಾಬ್ದಾರಿ ಅಲ್ವಾ, ಮಾಡಲೇಬೇಕಲ್ವಾ, ಮಾಡ್ತಾ ಇದ್ದೀನಿ, ಬಿಸಿಲಿದೆ, ಚಳಿ ಮಳೆ ಎಲ್ಲ ಇದೆ, ಮಾಡಲೇಬೇಕು ಅಂತ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಆಗ ಓಕೆ, ದೇವ್ರು ಇಬ್ಬರನ್ನ ಆಯಿತು. ಇನ್ನೊಬ್ಬರನ್ನ ಕೇಳ್ತಾರೆ. ಅವರು ಊಟಕ್ಕೆ ಹೋಗ್ಬಿಟ್ಟು ಆಗ್ತಾನೆ ಕೂತ್ಕೊಂಡಿರ್ತಾರೆ. ದೇವರು ಬೇರೆ ಸ್ವರೂಪದಲ್ಲಿ, ನಾನು ಆಗಲೇ ಹೇಳಿದ್ದೇನೆ, ಮಾರು ವೇಷದಲ್ಲಿ ಬಂದಿರ್ತಾರೆ. ಅವ್ನು ಕೇಳ್ತಾರೆ, ಅಪ್ಪ ಏನು ಮಾಡ್ತಿದ್ದೀಯಪ್ಪ ನೀನು, ಹೇಗಿದೆ ಕೆಲಸ ಅಂತಂತೇಳಿ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾರೆ, ಸ್ವಾಮಿ ನಾನು ದೊಡ್ಡದೊಂದು ಟೆಂಪಲ್, ದೇವಸ್ಥಾನ ಕಟ್ತಿದ್ದೀವಿ ಸ್ವಾಮಿ. ನಾನು ಮಾಮೂಲು ಕೆಲಸ ಎಲ್ಲ ಮಾಡ್ತಿರೋದು, ನಾನು ಸಖತ್ ಖುಷಿ ಇದೆ ಸ್ವಾಮಿ. ನಾನು ದೊಡ್ಡ ಮಂದಿರ, ದೇವ್ರಿಗೆ ಒಂದು ಆಲಯ ಕಟ್ತಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ಬಿಸಿಲು ಅನಿಸ್ತಿಲ್ವ ನಿನಗೆ ಅಂತ ಕೇಳ್ತಾರೆ ದೇವರು. ಅದಕ್ಕೆ ಬಿಸಿಲ ಗೊತ್ತೇ ಆಗಲ್ಲ ನನಗೆ, ನಾನು ತುಂಬ ಇಷ್ಟ. ನಾನು ಇಲ್ಲಿ ತನಕ ಕಟ್ಟಿದ್ದು ಯಾವುದೋ ಡ್ಯಾಮ್ಗಳು ಮನೆಗಳೆಲ್ಲ ಕಟ್ಟಿದ್ದೀನಿ. ಆವಾಗ ನನಗೆ ಸುಸ್ತು ಅನಿಸ್ತಿತ್ತು. ದೇವಸ್ಥಾನ ಸ್ವಾಮಿ ಇದು, ದೇವ್ರಿಗಲ್ವ ಮಾಡ್ತಿರೋದು, ಪಂಚ ಪ್ರಾಣ ಆಗ್ತಿದೆ, ನನಗೆ ಊಟ ಹಸಿವೆ ಆಗ್ತಿಲ್ಲ. ಆಗ ದೇವರು ಅವನಿಗೆ ಆಶೀರ್ವಾದ ಕೊಡ್ತಾರೆ. ಅವನಿಗೆ ಆಶೀರ್ವಾದ ಕೊಟ್ಟು ಏನು ಬೇಕೋ ಎಲ್ಲ ಕೊಟ್ಟು ಅವನು ಶ್ರೀಮಂತ ವ್ಯಕ್ತಿ ಆಗೋಗ್ತಾನಮ್ಮ. ಓನ್ಲಿ ಡಿಫ್ರೆನ್ಸ್ ದಟ್ ವಾಸ್ ದೇರ್ ಬಿಟ್ವೀನ್ ಆಲ್ ದೀಸ್ 3 ಪೀಪಲ್, ಇವನಿಗೆ ಅವ್ನು ಮಾಡ್ತಿರೋ ಕೆಲಸದಲ್ಲಿ ಖುಷಿ ಇದೆ, ಆ ಥ್ಯಾಂಕ್ಫುಲ್ನೆಸ್ ಇದೆ, ನನಗೆ ಒಂಥರ ಸಮಾಧಾನ ಇದೆ. ಇನ್ನಿಬ್ಬರು ಅದೇ ಕೆಲಸನೇ ಮಾಡ್ತಿರೋದು, 3 ಜನ ಅದೇ ಬಿಸಿಲೆ, ಅದೇ ಮಳೆ, ಅದೇ ಚಳಿ, ಅದೇ ಎಲ್ಲ ಕೆಲಸ. ಬಟ್ ಒಬ್ಬೊಬ್ಬರ ಮನಸ್ಥಿತಿ ಬೇರೆ ಬೇರೆ ಇತ್ತು. ನಮ್ಮ ಮನಸ್ಥಿತಿಯು ಆಗಿದ್ದಾಗ ಮಾತ್ರ ದೇವರು ಆ ವಿಶ್ವ ಆಶೀರ್ವಾದ ಮಾಡಿ ಎಲ್ಲವನ್ನು ಕೊಡೋದಕ್ಕೆ ಸಾಧ್ಯ. ಇದು ಒಂದು. ಎರಡನೇದು ತಿಳ್ಕೊಂಡಿರಬೇಕು. ಇನ್ನೊಂದು ಕಡೆ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ನಿಮ್ಗೆ ಅರ್ಥ ಆಗಲಿ ಅಂತೇಳಿ. ಯಾವಾಗೋ ಒಂದು ಸಲ ನಾವು ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತೀವಿ, ಅದು ಯಾವುದೋ ಒಂದು ಊರಿಗೆ ಹೋಗಿರ್ತೀವಿ. ಅಲ್ಲಿ ಯಾವುದೋ ಒಂದು ಬೀದಿ ನಾಯಿ ಇರುತ್ತೆ ಅಂದ್ಕೊಳ್ಳಿ. ನೀವೊಂದು ಊಟ ಹಾಕಿರ್ತೀರ, ಬಿಸ್ಕೆಟ್ ಹಾಕಿರ್ತೀರೋ ಅಥವಾ ಚಿಪ್ಸ್ ಏನೋ ಹಾಕಿರ್ತೀರೋ, ಬನ್ ಕೊಟ್ಟಿರ್ತೀರೋ, ಏನೋ ಕೊಟ್ಟಿರ್ತೀರ. ಆ ನಾಯಿನ ನೀವು ಮರ್ತೋಗಿರ್ತೀರ. ಇನ್ನೊಂದು 5 ವರ್ಷ ಬಿಟ್ಕೊಂಡು ಅದೇ ಊರಿಗೂ ಅದೇ ಜಾಗಕ್ಕೂ ಬಂದಿರ್ತೀರ, ನೀವು ಕಂಪ್ಲೀಟ್ ಮರ್ತೋಗಿದ್ದೀರ. ಅಲ್ಲಿ ನೀವು ಟೀ ಕುಡಿತಿರ್ಬೇಕಂದ್ರೆ ಆ ನಾಯಿ ಹಾಗೆಯೇ ಬಂದು ಬಾಲ ಅಲ್ಲಾಡಿಸ್ಕೊಂಡು ನಿಮ್ಮನ್ನು ನೋಡಿ, ಅದು ಎಕ್ಸ್ಪೆಕ್ಟೇಷನ್ ಮತ್ತೆ ಬನ್ ಕೊಡಲಿ ಮತ್ತು ಇನ್ನೇನೋ ಊಟ ಕೊಡಲಿ ಅಂತಲ್ಲ. 5 ವರ್ಷದಿಂದಗಡೆ ನೀವು ಒಂದಿನ ಕೊಟ್ರಲ್ವ ಬಿಸ್ಕೆಟು, ಅದು ನೆನೆಸ್ಕೊಂಡು ಬಂದು ಥ್ಯಾಂಕ್ಸ್ ಹೇಳೋ ಥರ ಬಂದಿರುತ್ತೆ, ಹಾರುತ್ತೆ ನಿಮ್ಮ ಮೇಲೆ, ಖುಷಿ ಪಡುತ್ತೆ. ಆ ನಾಯಿಗಿದೆ ನೋಡಿ ಅಷ್ಟೊಂದು ಬುದ್ಧಿ. ಇನ್ಫ್ಯಾಕ್ಟ್ ಸೈಕಾಲಜಿಯಲ್ಲಿ, ಮನೋವಿಜ್ಞಾನದಲ್ಲಿದೆ ಲಕ್ಷ್ಮಿ, ಡಾಗ್ ಸೈಕಾಲಜಿ ಮತ್ತು ಕ್ಯಾಟ್ ಸೈಕಾಲಜಿ ಅಂತ. ನಾಯಿ ಹೇಗೆ ಗೊತ್ತಮ್ಮ, ನಿಮ್ಮ ನಾಯಿ ನೀವು ಅದಕ್ಕೆ ಊಟ ಒಂದ್ಸಲಿ ಹಾಕ್ಬಿಟ್ರೆ ಅದನ್ನು ಎಷ್ಟು ಹೊಡೆದ್ರು, ಅದು ಯಾವತ್ತು ಸಾಯೋ ತನಕ ಹೊಡೆದ್ರು ಸತ್ತೋಗುತ್ತೆ ಹೊರತು ನಿಮ್ಮ ಮೇಲೆ ಮತ್ತೆ ಅದು ಬೌನ್ಸ್ ಬ್ಯಾಕ್ ಆಗಲ್ಲ. ನಿಮಗೆ ಮತ್ತೆ ಕಚ್ಚೋದಕ್ಕಾಗಲಿ ಇನ್ನೋದಕ್ಕಾಗಲಿ ಬರೋದೇ ಇಲ್ಲ. ಅದೇ ಕ್ಯಾಟ್ ಆಗಲ್ಲ. ಈಗ ಒಂದು ರೂಮಲ್ಲಿ ಹಾಕ್ಕೊಂಬಿಡಿ, ಅಲ್ಲಿ ಎಲ್ಲೂ ಹೊರಗಡೆ ಹೋಗೋದಕ್ಕೆ ಆ್ಯಕ್ಸಸ್ ಇರಬಾರ್ದು. ನಿಮ್ಮದೇ ಕ್ಯಾಟ್, ನಿಮ್ಮದೇ ಅದು ಬೆಕ್ಕು, 15 ವರ್ಷದ ನಿಮ್ಮ ಜೊತೆ ಇದೆ, ತುಂಬ ಪ್ರೀತಿ, ಬೆಕ್ಕಿಗೂ ಪ್ರೀತಿ, ನಿಮಗೂ ಪ್ರೀತಿ. ಅದನ್ನು ಹೊಡಿತಾ ಇದ್ದರೆ ಅದು ಟ್ರೈ ಮಾಡುತ್ತಂತೆ ಎಸ್ಕೇಪ್ ಆಗೋದಕ್ಕೆ. ಎಸ್ಕೇಪ್ ಆಗೋದಕ್ಕೆ ಜಾಗನೇ ಇಲ್ದಿದ್ದಾಗ ಸಿಂಹ ಹುಲಿ ಥರ ನಿಮ್ಮ ಮೇಲೆ ಹಾರುತ್ತೆ, ಗೊತ್ತಿರಲಿ. ಇದು ಕ್ಯಾಟ್ ಸೈಕಾಲಜಿ. ಅದೇ ಡಾಗ್ಗೆ ಆ ರೀತಿ ಇಲ್ಲ. ಯಾವತ್ತು ನಾಯಿ ಅಮ್ಮ ಅದರ ಓನರ್ನ ಯಾವತ್ತೂ ಏನು ಮಾಡೋದೇ ಇಲ್ಲ. ಮೇ ಬಿ ಸಮ್ ಬ್ರೀಡ್ಸ್ ಅದೇ ರೀಸೆಂಟ್ಲಿ ಏನೋ ಹೇಳ್ತಾರೆ, ಬಟ್ ಅದರ್ವೈಸ್ ನಾರ್ಮಲಿ ನೀವು ನಾಯಿ ಅಂತಂದ್ರೆ ಕಾಮನ್ ಆಗಿ ಅದು ಮಾಡೋದು. ಆ ಕೃತಜ್ಞತಾ ಭಾವನೆ ಇರಬೇಕು. ನೀವು ಇನ್ನೊಂದು ನೋಡಿ, ನಾಯಿಯಲ್ಲಿ ಮನೋಭಾವನೆ. ಈಗ ನೀವು ನಾಯಿನ ಬೈತೀರಾ, ನೀವು ನಿಮ್ಮ ನಾಯಿನ ಹೊಡಿತೀರಾ, ಹೊಡೆದ್ಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಸುಮ್ಮನೆ ಬಂದು ಕೂತ್ಕೊಂಡು ಅದನ್ನ ಮುಖ ನೋಡಿ, ಅದು ಹಾಗೇ ನಿಮ್ಮನ್ನು ನೋಡ್ತಾ ನಗ್ನಗ್ತಾ ಮತ್ತೆ ಬಾಲ ಅಲ್ಲಾಡಿಸ್ಕೊಂಡು ಟಕ್ಕ ಬದ್ಮೇಲೆ ಕುತ್ಕೊಂಡ್ಬಿಡುತ್ತೆ. ಅದೇ ಥರ ಮಕ್ಕಳಲ್ಲೂ ಹಾಗೇನೆ. ನಿಮ್ಮ ಮಗು ಈಗ ತಾನೇ ಹೊಡೆದ್ಬಿಟ್ಟು ಬೈದ್ಬಿಟ್ಟು ಆಚೆಗೆ ಹೋಗಿರ್ತೀರ, ನಿಮಗೆ ಅದು ಹಂಗೆ ನೆನಪಲ್ಲಿರುತ್ತೆ. ನೀವು ಆಚೆಗೆ ಹೋಗಿ ಒಂದು 1/4 ಗಂಟೆ ಹಿಂದಕ್ಕೆ ಬಂದರೆ ಮಗು ಎಲ್ಲ ಮರ್ತೋಗಿ ಮತ್ತೆ ಅಮ್ಮ ಅಂತ ಇಲ್ಲ ಅಪ್ಪ ಅಂತ ವಾಪಸ್ ಬರುತ್ತೆ. ಆ ಮಗುವಲ್ಲಿ ದೈವತ್ವ ಇದೆ, ಪ್ರಾಣಿಗಳಲ್ಲಿ ದೈವತ್ವ ಇದೆ, ಆ ಥ್ಯಾಂಕ್ಫುಲ್ ಮನೋಭಾವನೆ ಇವೆಲ್ಲದಕ್ಕೂ ಇದೆ. ಈ ಮನುಷ್ಯ ದೊಡ್ಡವನಾಗ್ತಾನಲ್ಲಮ್ಮ, ಆ ಥ್ಯಾಂಕ್ ಯು ಅನ್ನೋದೇ ಹೊರಟೋಗುತ್ತಮ್ಮ. ಅದಕ್ಕೆ ದೇವರು ಅವನ ಹತ್ರ ಏನಿದೆಯೋ ಎಲ್ಲ ಕಿತ್ಕೊಂಡ್ಬಿಡ್ತಾರಮ್ಮ. ಈ ಬಡ ಮನಸ್ಥಿತಿ ಇರೋ ವ್ಯಕ್ತಿಗಳಿಗೆ
ಆತನ ಹತ್ರ ಏನೇನಿದೆಯೋ ಅದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಅವ್ನಿಗೆ ಗೊತ್ತಿಲ್ಲ. ಯಾವತ್ತೂ ವಿಲ್ ಬಿ ಕ್ರಿಬ್ಬಿಂಗ್. ಅವ್ನಿಗೆ 1 ಕೋಟಿ ಬಂದಾಗೂ ಕ್ರಿಬ್ ಮಾಡ್ತಾನೆ, ಏನು ಇಲ್ದಿದ್ದಾಗೂ ಕ್ರಿಬ್ ಮಾಡ್ತಾನೆ. ಎಷ್ಟು ಕೊಟ್ಟರೂ ಅವನಿಗೆ ಸಮಾಧಾನನೇ ಇರಲ್ಲ. ಅದಕ್ಕೆ ಎಲ್ಲ ದೇವರು ಕೊಡೋದೇ ಬೇಡ ಅಂತ ಕಿತ್ಕೊಂಡ್ಬಿಡ್ತಾರೆ. ಒಂದು ಸಲ ರಾಮನ ಪಟ್ಟಾಭಿಷೇಕ, ರಾಮನನ್ನು ಶ್ರೀರಾಮನನ್ನು ದೇವರನ್ನು ತೇರಿನ ಮೇಲೆ ಕುಳಿಸ್ಕೊಂಡು ಸೀತೆನೂ ಇರ್ತಾರೆ, ಕರ್ಕೊಂಡು ಹೋಗ್ತಾ ಇರ್ತಾರೆ ಅಯೋಧ್ಯೆಯಲ್ಲಿ. ಎಲ್ಲರೂ ಏನೋ ಕೂಗ್ತಾ ರಾಮ ಶ್ರೀರಾಮ ಅಂತಂತೇಳಿ ಖುಷಿ ಪಡ್ತಿರ್ಬೇಕಂತಂದರೆ ರಾಮ ಮತ್ತು ಸೀತೆ ಮಾತ್ರ ಒಂದು ಸ್ವಲ್ಪ ಅಳೋ ಥರ ಇರ್ತಾರೆ. ಆ್ಯಕ್ಚುಲಿ ಅಳ್ತಿರ್ತಾರೆ. ಆಗ ಕೆಲವರಲ್ಲಿದ್ದವರು ಕೇಳ್ತಾರಂತೆ, ಯಾಕೆ ಅಳ್ತಿದ್ದೀರ ಸ್ವಾಮಿ, ನಿಮ್ಮ ಪಟ್ಟಾಭಿಷೇಕ ಎಷ್ಟು ಖುಷಿ, ಎಲ್ಲರೂ ನೋಡಿ ಎಷ್ಟು ಜನ ಬಂದಿದ್ದಾರೆ, ಲಕ್ಷಾಂತರ ಜನ ಬಂದಿದ್ದಾರೆ, ಇಂಥ ಸಂಭ್ರಮದ ಟೈಮಲ್ಲಿ ನೀವ್ಯಾಕೆ ಅಳ್ತಿದ್ದೀರಾ ಅಂತ. ಆಗ ಶ್ರೀರಾಮ ಹೇಳ್ತಾರಂತೆ, ಸೀತೆಗೂ ಹೇಳ್ತಾರಂತೆ, ನನಗೆ ಈ ಸಂದರ್ಭದಲ್ಲಿ ನನಗೆ ಆಲೋಚನೆ ಬರ್ತಿರ್ತಕ್ಕಂಥದ್ದು, ಇದಕ್ಕೆ ಕಾರಣ ಆ ಜಟಾಯು ಪಕ್ಷಿ. ಆವತ್ತು ಜಟಾಯು ನೋಡಿ ಫೈಟ್ ಮಾಡುತ್ತೆ. ನನ್ನ ರಾವಣನು ಸೀತೆಯನ್ನು ಎತ್ಕೊಂಡು ಹೋಗ್ತಿರ್ಬೇಕಂದ್ರೆ ಲಂಕೆಗೆ ಕಾಪಾಡೋದಕ್ಕೋಸ್ಕರ ಜಟಾಯು ಪಕ್ಷಿ ಅದು ಕೈಯಲ್ಲಿ ರಾವಣನ ಗೆಲ್ತೀನೋ ಇಲ್ವೋ ಅಂತ ಅದಕ್ಕೇನೂ ಗೊತ್ತೇ ಇಲ್ಲ, ನಿಂತುತ್ತೆ, ಹೋರಾಟ ಮಾಡುತ್ತೆ, ಬಟ್ ತನ್ನ ಪ್ರಾಣವನ್ನೇ ಕಳ್ಕೊಳ್ಳುತ್ತೆ. ಆಮೇಲೆ ವಿಶೇಷ ಏನು ಗೊತ್ತಾ ಲಕ್ಷ್ಮಿ, ಆ ಜಟಾಯು ಸತ್ತಿರ್ತಕ್ಕಂಥ ಅಥವಾ ಬಿದ್ದಿರ್ತಕ್ಕಂಥ ಜಾಗ ಕರ್ನಾಟಕದಲ್ಲೇ ಇರೋದು. ಯಾರಾದರೂ ಹೋಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಬನ್ನಿ. ನಾನು ಮೊನ್ನೆ ಹೋಗಿದ್ದೆ. ಕೋಲಾರದ ಹತ್ರ ಇರುವ ಮುಳುಬಾಗಿಲು ತಾಲೂಕಿನಲ್ಲಿ ಇರುವಂಥ ಕೊಲದೇವಿ ಅನ್ನೋವಂಥ ಒಂದು ಊರು. ಸೊ ಎಲ್ಲೂ ಗರುಡನಿಗೆ ದೇವಸ್ಥಾನ ಇಲ್ಲ, ಬಟ್ ಆ ಜಾಗದಲ್ಲಿದೆ. ಸೊ ಹಾಗಾಗಿ ಅವ್ರು ಅಳ್ತಿರ್ತಾರೆ. ಯಾಕೆ? ಜಟಾಯು ಥ್ಯಾಂಕ್ಸ್ ಹೇಳ್ತಾ. ನೋಡಿ ಶ್ರೀರಾಮನ ಗುಣ ನೋಡಿ. ಹಾಗೆ ನಮ್ಮ ಲೈಫಲ್ಲೂ ಅಷ್ಟೇ ಲಕ್ಷ್ಮಿ, ನಾವು ಇರೋ ದುಡ್ಡಿಗೆ, ಇರೋ ಆಸ್ತಿಗೆ, ಇರೋ ಹೆಂಡತಿಗೆ, ಇರೋ ಗಂಡನಿಗೆ, ಇರೋ ಮಕ್ಕಳಿಗೆ, ಇರೋ ತಂದೆ ತಾಯಿಗೆ, ಇರೋ ಅತ್ತೆ ಸೊಸೆಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ, ಈ ಪ್ರಪಂಚಕ್ಕೆ, ಈ ವಿಶ್ವಕ್ಕೆ ಥ್ಯಾಂಕ್ಸ್ ಹೇಳೋದು ಗೊತ್ತಿಲ್ಲ ಅಂತಂದರೆ ಇರೋದನ್ನೆಲ್ಲ ಕಿತ್ಕೊಂಡ್ಬಿಡ್ತಾರಮ್ಮ. ಇರೋದನ್ನೆಲ್ಲ ಕಿತ್ಕೊಂಡು ಯಾರು ಕೊಡ್ತಾರೆ ಗೊತ್ತಾ? ಯಾರು ಕೊಡ್ತಾರೆ? ಯಾರಿಗಿದೆಯೋ, ಯಾರು ಥ್ಯಾಂಕ್ಸ್ ಹೇಳ್ತಾರೋ ಅವ್ರು ಕೊಟ್ಬಿಡ್ತಾರೆ. ಅದಕ್ಕೆ ಇರೋರಿಗೆ ಹೆಚ್ಚೆಚ್ಚು ಸಿಗ್ತಾ ಹೋಗೋದು, ಯಾರಿಗಿಲ್ವೋ ಅದನ್ನು ಕಿತ್ಕೊಂಡ್ಬಿಡ್ತಾರೆ. ನೋಡಿ, ಸ್ವೀಟ್ ಅಂದರೆ ಇಷ್ಟ ತಾನೇ, ನೀವು ಥ್ಯಾಂಕ್ಸ್ ಹೇಳದೇ ಇದ್ರೆ ಶುಗರ್ ಬರುತ್ತೆ ನಿಮಗೆ. ಅರ್ಥ ಆಯ್ತಾ? ತಿನ್ನಕ್ಕಾಗಲ್ಲ, ಖಾಲಿ ಮಾಡ್ಬಿಟ್ಟೆ. ಕರೆಕ್ಟ್ ಅಲ್ಲ? ಲಕ್ಷ್ಮಿ ಲಾಸ್ಟ್ ಇದನ್ನ ಬೈಕೊಳ್ತಾ ಇರ್ತಾರೆ, ಸ್ವೀಟ್ ಇದ್ದಾಗ ಬೈತಾ ಇರ್ತಾರೆ, ಮುಂದೆ ದೇವರು ಅದನ್ನು ಕಿತ್ಕೊಳ್ತಾರೆ. ಬೇಡ ಬಿಡು ನಿನಗೆ, ಅದು ಬೇಡ. ಕೆಲವರು ನೀರ್ಗೆ ಥ್ಯಾಂಕ್ಸ್ ಹೇಳಿರಲ್ಲ, ಡಯಾಲಿಸಿಸ್ ಪೇಷಂಟ್ಸ್, ಅವರು ನೀರು ಕುಡಿಯೋಕ್ಕಿಲ್ಲ, ಇಷ್ಟೇ ಕುಡಿಬೇಕು, ಹೌದು, ಹೆಚ್ಚು ಕುಡಿಯೋಂಗಿಲ್ಲ, ಯಾಕಂದ್ರೆ ಇಲ್ಲಿ ಹೋಗಲ್ವಲ್ಲ. ಜಸ್ಟ್ ಇಮ್ಯಾಜಿನ್. ದಟ್ಸ್ ವೈ ಯಾರು ಥ್ಯಾಂಕ್ಸ್ ಹೇಳಲ್ಲ. ಈಗ ನಿಮ್ಮ ಬಾಡಿಗೆ ನೀವು ಥ್ಯಾಂಕ್ಸ್ ಹೇಳಿದ್ರೆ, ನಿಮ್ಮ ಬಾಡಿಗೆ ನೀವು ಥ್ಯಾಂಕ್ಸ್ ಹೇಳಿದಿದ್ರೆ ನೀವು ಎಣ್ಣೆ ಹೊಡಿತೀರಾ? ಹೇಳಿ ನನಗೆ. ನಿಜವಾಗ್ಲೂ ನಿಮ್ಮ ಬಾಡಿಗೆ ದೇಹವೇ ದೇಗುಲ ಅಂತ ಹೇಳೋರು ಹೇಳ್ರಪ್ಪ ನೋಡೋಣ. ಸಿಗರೇಟ್ ಹೊಡಿತೀರೇನ್ರಿ? ನಿಮ್ದೇನ್ರಿ ಬಾಡಿ? ಏನ್ರಿ ರೀ? ಯೋಚನೆ ಮಾಡಿ ನೋಡಿ. ಅವ್ರು ಥ್ಯಾಂಕ್ಸ್ ಹೇಳಿಲ್ಲ, ಅವರು ಮುಟ್ಟಾಳ್ರು. ದುಡ್ಡು ಬರ್ಬೋದು, ಇದು ಪೇಪರ್ ಅಮ್ಮ ಇದು, ಬಟ್ ಬಾಡಿ ಥ್ಯಾಂಕ್ಸ್ ಹೇಳೋರು ಅದಮ್ಮ. ನಿಜವಾಗ್ಲೂ ಥ್ಯಾಂಕ್ಸ್, ಅದಕ್ಕೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋರು. ಯಾರಿಗೆಲ್ಲ ಇದು ಇನ್ನೂ ಗೊತ್ತಿರಲ್ಲ ಅನ್ನೋರು ಈ 3 ಜಾಗಕ್ಕೆ ವಿಸಿಟ್ ಮಾಡಿ, ನಿಮಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಅದು ಯಾವುದು ಅಂತಂದರೆ, ಇದು ವರ್ಕ್ಶಾಪಲ್ಲಿ ಲಾಸ್ಟ್ ಟೈಮ್ ಹೇಳಿದೆ, ಹಾಸ್ಪಿಟ್ಲಿಗೆ ವಿಸಿಟ್ ಕೊಡಿ. ಯಾವಾಗಲೂ ನೀವು ಚೆನ್ನಾಗಿದ್ರು ಸುಮ್ಮನೆ ಹಾಸ್ಪಿಟ್ಲಿಗೆ ಹೋಗಿ ಬನ್ನಿ, ಸಾಧ್ಯವಾದರೆ ICU ಹೋಗಿ ಬನ್ನಿ. ಅಲ್ಲಿ ಗೊತ್ತಾಗುತ್ತೆ ಒಂದೊಂದು ಟೈಮು, ಒಂದೊಂದು ನಿಮಿಷ, ಒಂದೊಂದು ಸೆಕೆಂಡು ಈ ಆಕ್ಸಿಜನ್ಗೆ ಎಷ್ಟು ಬೆಲೆ ಅಂತಂತೇಳಿ. ನಿಮ್ಮ ಆರೋಗ್ಯದ ಬೆಲೆ ಎಲ್ಲಿ ಗೊತ್ತಾಗೋದು? ನೀವು ಹಾಸ್ಪಿಟಲ್ಗೆ ಹೋಗಿ ಆ ಪೇಷಂಟ್ ನರಳಾಡ್ತಿರ್ತಕ್ಕಂಥ, ಗೋಳಾಡ್ತಿರ್ತಕ್ಕಂಥ ಪೇಷಂಟ್ ನೋಡಿದಾಗ ಗೊತ್ತಾಗುತ್ತೆ ವ್ಯಾಲ್ಯೂ ಆಫ್ ಯುವರ್ ಹೆಲ್ತ್. ಅದೇ ಥರ ಜೈಲಿಗೊಂದ್ಸಲಿ ವಿಸಿಟ್ ಕೊಡಿ. ನಿಮ್ಮ ಸ್ವಾತಂತ್ರ್ಯದ ಅರಿವು ನಿಮ್ಗೆ ಯಾವಾಗ ಆಗುವಂಥದ್ದು? ಆ ಜೈಲಿಗೆ ಹೋದಾಗೆ ನಿಮ್ಗೆ ಗೊತ್ತಾಗುವಂಥದ್ದು. ನಾವ್ಯಾರೋ ಜೈಲಿಗೆ ಹೋಗಿಲ್ವಲ್ಲ. ಪುಣ್ಯಲಕ್ಷ್ಮಿ, ನಾನು 7ನೇ ಕ್ಲಾಸಲ್ಲಿ ಓದ್ತಿರ್ಬೇಕಂತಂದರೆ ಮಹಾರಾಣಿ ಕಾಲೇಜ್ ಹತ್ರ ಸೆಂಟ್ರಲ್ ಜೈಲಿತ್ತು ಬೆಂಗಳೂರಲ್ಲಿ. ನಾನು ಸೆಂಟ್ ಜೋಸೆಫ್ಸ್ ಇಂಡಿಯನ್ ಹೈಸ್ಕೂಲಲ್ಲಿ ಓದ್ತಿದ್ದಿದ್ದು. ಅಲ್ಲಿ ಒಬ್ಬರು ಸಂಡೇ ವಿಸಿಟಿಂಗ್ ಇತ್ತು ಅವ್ರಿಗೆ, ನನ್ನ ಕರ್ಕೊಂಡು ಹೋಗ್ತಿದ್ರು. ಏನೋ ನನ್ನ ಪುಣ್ಯ ಅಮ್ಮ, ಸೆಂಟ್ರಲ್ ಜೈಲಿಗೆ ಹೋಗ್ತಿದ್ನಮ್ಮ ಸಂಡೇ ಪ್ರತಿ ಸಂಡೇನು. ನನಗೆ ಗೊತ್ತಿದೆ ಹೇಗಿದೆ ಒಳಗಡೆ. ಈಗ ಪರಪ್ಪನಗರ ಗೊತ್ತಿಲ್ಲ, ಬಟ್ ಸೆಂಟ್ರಲ್ ಜೈಲು ಹಳೇದು ಮಹಾರಾಣಿ ಕಾಲೇಜ್ ಆಪೋಸಿಟಲ್ಲಿದ್ದು, ಅದು ನಾನು ಹೋಗಿದ್ದೇನೆ ತುಂಬ ಸಲ. ಆಮೇಲೆ ನಾನು ಓದ್ತಿದ್ದೆ, ಆಂಧ್ರದಲ್ಲಿ ಓದ್ತಿದ್ದೆ, ಆಮೇಲೆ ಕೇರಳದಲ್ಲಿ ಓದ್ತಿದ್ದೆ, ಮಂಗಳೂರಲ್ಲಿ. ಅಲ್ಲೆಲ್ಲ ಕಡೆ ನನಗೊಂದು ಆಪರ್ಚುನಿಟಿ.
ಒಂದು ಮಿಷನ್ ಇತ್ತು. ಅವ್ರಿಗೆ ಜೈಲಲ್ಲಿರೋ ಇನ್ಮೇಟ್ಸ್ಗೆ ಏನೋ ಹೇರ್ ಕಟ್ ಮಾಡೋವಂಥದ್ದು, ನೇಲ್ ಕಟಿಂಗ್, ಈ ಥರ ಸ್ವಲ್ಪ ಒಂದು ಸಣ್ಣ ಕಾರ್ಯಕ್ರಮ ಇರ್ತಿತ್ತು. ನಾನು ಅದಕ್ಕೆಲ್ಲ ಹೋಗಿದ್ದೇನೆ. ಐ ಡೋಂಟ್ ನೋ, ನನಗಿದೆಲ್ಲ ಗೊತ್ತಿಲ್ಲ ಆಗ, ಬಟ್ ವಿಸಿಟ್ ಮಾಡಿದ್ದೇನೆ. ಅಲ್ಲಿ ಗೊತ್ತಾಗುತ್ತೆ ನಮ್ಮ ಸ್ವತಂತ್ರ ಎಷ್ಟಿದೆ. ಏನಪ್ಪ ಗೋಡೆ, 4 ಗೋಡೆಗಳ ಮಧ್ಯೆ ಕಟ್ಟಾಕಿದ್ರೆ ಏನ್ರಿ ಗತಿ, ಅದು ಎಷ್ಟೋ ವರ್ಷಗಳ, ಜಸ್ಟ್ ಅನ್ಬಿಲೀವಬಲ್. ನಾವು ಹೊರಗಡೆ ಇದ್ದೀವಲ್ಲ, ಏನು ಬೇಕಾದ್ರೂ ಮಾಡ್ಬೋದು, ಸ್ವಾತಂತ್ರ್ಯ ಇದೆ ರೀ ನಮಗೆ. ಅದಕ್ಕೆ ಸ್ವತಂತ್ರದ ಬೆಲೆ ಗೊತ್ತಿಲ್ಲದೆ ಇರೋ ಕಾರಣ ನಾವು ಥ್ಯಾಂಕ್ಸೇ ಹೇಳ್ತಿಲ್ಲ. ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಏನು ಬೇಕಾದ್ರೂ ಮಾತಾಡ್ಬೋದು, ಹೇಗೆ ಬೇಕಾದ್ರೂ ಇರ್ಬೋದು. ಇಂಥ ಸ್ವತಂತ್ರ ರೀ. 3ನೇ ಜಾಗ, ಇಲ್ಲಿಗೆ ಹೋಗಲೇಬೇಕು, ಸಿಮೆಟ್ರಿ, ಸಮಾಧಿ ಹತ್ರ ಹೋಗಿ ಬನ್ನಿ. ಗೊತ್ತಾಗುತ್ತೆ ನಿಮ್ಮ ಜೀವನದ ವ್ಯಾಲ್ಯೂ ಏನಪ್ಪ ಅಂತಂತೇಳಿ. ಏನು ಸಾಧನೆ ಮಾಡದೆ ಮಣ್ಣಲ್ಲಿ ಮಣ್ಣಾಗಿ ಹೋದರೆ ಏನು ಪ್ರಯೋಜನ ರೀ, ಏನು ಪ್ರಯೋಜನ ಹೇಳಿ. ಅದಕ್ಕೆ ನಮ್ಮಲ್ಲಿ ಸಿಮೆಟ್ರಿ ಮೆಡಿಟೇಷನ್ ಇದೆ ಲಕ್ಷ್ಮಿ. ಓಕೆ, ಸೊ ಅದು ಕಷ್ಟ, ಅದು ನೀವು ಏನು ಮಾಡೋಕ್ಕೆ ಹೋಗ್ಬೇಡಿ. ಬಟ್ ಅರ್ಥ ಆಗಲಿ ಅಂತ ಅಟ್ಲೀಸ್ಟ್ ಡೇ ಟೈಮಲ್ಲಿ ಸಮಾಧಿ ಹತ್ರ ಹೋಗಿ ಒಂದು 5 ನಿಮಿಷ ಅಲ್ಲಿದ್ದು ಸುಮ್ಮನೆ ಮೌನವಾಗಿದ್ದು ವಾಪಸ್ ಬನ್ನಿ. ಜಸ್ಟ್ ಅರ್ಥ ಮಾಡ್ಕೊಳಕ್ಕೆ ಒಂದಿನ ಅಲ್ಲಿ ಹೋಗ್ಬೇಕು. ಯಾಕೆ ಬೇಕಪ್ಪ ಇದೆಲ್ಲ ಜಗಳಗಳು, ದ್ವೇಷಗಳು, ಇವೆಲ್ಲ ತುಂಬ ಕೆಲವರೆಲ್ಲ ದ್ವೇಷ ಸಾಧಿಸ್ತಾನೆ ಇರ್ತಾರಮ್ಮ ಎಷ್ಟೋ ವರ್ಷಗಳು. ಒಂದಿನ ಅಲ್ಲಿ ಹೋಗ್ಬೇಕು. ಪಾಪ ಅವರು ಹೋಗ್ತಾರೆ, ನೀವು ಹೋಗ್ತೀರ, ಯಾಕೆ ಬೇಕಿದೆಲ್ಲ? ನಾನು ಜಸ್ಟ್ ಲೀವ್ ಯುವರ್ ಲೈಫ್, ಲೆಟ್ ದೆಮ್ ಆಲ್ಸೋ ಲೀವ್ ದ ಲೈಫ್ ಅಲ್ವಾ. ಜಸ್ಟ್ ಲೆಟ್ ಗೋ. ಅದು ಅರ್ಥ ಆಗೋದೆಲ್ಲಿ? ಅಲ್ಲಿಗೆ ಹೋದಾಗ. ಆಮೇಲೆ ಏನೋ ಇಲ್ಲೇ ಶಾಶ್ವತ ಅನ್ನೋ ಥರ ಕೆಲವರು, ನಾನು 1,00,000 ಕೋಟಿ ಮಾಡ್ತೀನಿ, ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ಅಲ್ಲ, ಅವಶ್ಯಕತೆ ಇಲ್ಲ. ನಿಮಗೆ ಎಷ್ಟು ಬೇಕೋ ಅಷ್ಟಾನೇ ನೀವು ದುಡ್ಕೋಬೇಕು. ನಿಮ್ಮ ಸಮಾಧಾನಕ್ಕೆ ಎಷ್ಟು ಬೇಕೋ ಅಷ್ಟಾನೇ ನೀವು ಮಾಡಬೇಕು. ಕೆಲವರು ಈ ನಂಬರಿಂದಗಡೆನೇ ಇರ್ತಾರೆ ಲಕ್ಷ್ಮಿ. ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದಾರೆ, ನಾನು ನೋಡ್ತಾನೆ ಇದ್ದೀನಿ. ಕೆಲವರು ಯಾರೋ ಲೇಡೀಸ್ ಕಮೆಂಟ್ಸ್ ಮಾಡ್ತಿದ್ದಾರೆ, ನನ್ನ ಮಗನು ಈ ಎಕ್ಸಾಮಲ್ಲಿ ಔಟ್ ಆಫ್ ಔಟ್ ತೆಗೆದಿದ್ದಕ್ಕೆ. ಅಲ್ಲ, ಔಟ್ ಆಫ್ ಔಟ್ ಏನಕ್ಕೆ? ಮಾರ್ವಾಡಿಗಳು ಓದಿಸ್ತಾನೆ ಇಲ್ಲ, ಜೈನ್ಸ್ ಓದಿಸೋದೇ ಇಲ್ಲ ಸರಿಯಾಗಿ. ವಿದ್ಯೆ ಬೇಕಾಗಿಲ್ಲ, ಆಲ್ರೆಡಿ ದೇವರು ನಮಗೆ ಜ್ಞಾನ ಕೊಟ್ಬಿಟ್ಟಿದ್ದಾನೆ. ನೋಡಿ, ನಮ್ಮವರು ಪ್ರೋಗ್ರಾಮ್ ಆಗ್ಬಿಟ್ಟಿದ್ದಾರೆ. ಇಲ್ಲಿ ಫಸ್ಟ್ ರ್ಯಾಂಕ್ ಬಂದ್ಬಿಟ್ರೆ ಇವನ ಜೀವನ ಸೆಟ್ಲ್ ಆಗ್ಬಿಡುತ್ತೆ, ಚೆನ್ನಾಗಿರ್ತಾನೆ ಅನ್ನೋ ಒಂದು ಕಲ್ಪನೆ. ಅವಶ್ಯಕತೆನೇ ಇಲ್ಲ ಲಕ್ಷ್ಮಿ. ದುಡ್ಡಿಗೂ ಓದುವಿಗೆ ಸಂಬಂಧನೇ ಇಲ್ಲಪ್ಪ. ನಾವು ಎಷ್ಟು ಬೇಕಾದರೂ ಶ್ರೀಮಂತರಾಗ್ಬೋದು, ಯಾಕಂದರೆ ನಮ್ಮಲ್ಲಿ ದೈವತ್ವ ಇದೆ, ಜ್ಞಾನ ಇದೆಯಪ್ಪ. ಸೊ ಹಾಗಾಗಿ ಇವೆಲ್ಲವೂ ಅರ್ಥ ಆಗಬೇಕಂದ್ರೆ ಇಂಥ ಜಾಗಗಳಿಗೆ ಹೋಗಿ ಬರಬೇಕು, ತಿಳ್ಕೋಬೇಕು. ಸೊ ಥ್ಯಾಂಕ್ಫುಲ್ನೆಸ್ ಇರಬೇಕು. ದ ಮೊಮೆಂಟ್ ಯು ಥ್ಯಾಂಕ್, ನಿಮ್ಮ ಗಂಡನ ನೀವು ಥ್ಯಾಂಕ್ಸ್ ಹೇಳ್ತೀರಿ, ಅವ್ನು ಕುಡಿಯೋದು ಸ್ಮೋಕಿಂಗ್ ಇದ್ರೂ ಬಿಟ್ಬಿಡ್ತಾನೆ. ನಿಮ್ಮ ಹೆಂಡ್ತಿಗೆ ನೀವು ಥ್ಯಾಂಕ್ಸ್ ಹೇಳ್ತೀರಿ, ನಿಮ್ಮ ಮಕ್ಕಳಿಗೆ ಥ್ಯಾಂಕ್ಸ್ ಹೇಳ್ತೀರಿ. ಕೆಟ್ಟ ಗುಣಗಳು, ಕೆಟ್ಟ ಅಭ್ಯಾಸಗಳು ಏನೇ ಇದ್ರೂ ಅವ್ನು ಹೋಗ್ತಾನೆ. ನಾವು ಯಾವಾಗ ದ್ವೇಷ ಮಾಡ್ತೇವೋ, ಯದ್ಭಾವಂ ತದ್ಭಾವಂ ಆದಾಗೆ ನಾವೇನು ಅಂದ್ಕೊಳ್ತೀವೋ ಅವ್ರು ಅದೇ ಆಗ್ತಾ ಇರ್ತಾರೆ ನಮ್ಮ ಕಣ್ಣು ಮುಂದೆ. ನೀನು ಉದ್ಧಾರ ಆಗಲ್ಲ ಬಿಡ ಅಂತ ಹೇಳ್ತಾನೆ ಇರ್ತಾರ ತಂದೆ ತಾಯಿ ಮಕ್ಕಳಿಗೆ. ಅವನು ಉದ್ಧಾರನೇ ಆಗಲ್ಲ. ನೀನು ಈ ಜನ್ಮದಲ್ಲಿ ತಿದ್ಕೊಳ್ಳಲ್ಲ ಬಿಡಪ್ಪ. ಈಗ ನಾವು ಅಂತೀವ, ಅವ್ರು ತಿದ್ಕೊಳ್ಳೋದ ಇಲ್ಲ. ಸೊ ನಾವು ಒಳ್ಳೇದು ಕೋರ್ಬೇಕು, ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ಸ್ ಹೇಳಿ. ಜಿಲೇಬಿ ನಾನು ತಿಂತಾ ಇದ್ದೀನಿ, ನನಗೆ ನಾನು ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಥ್ಯಾಂಕ್ಸ್ ಗುರು, ಚೆನ್ನಾಗಿತ್ತು. ನಾನು ಬೇಗನೆ ಖಾಲಿ ಮಾಡ್ಬಿಟ್ಟೆ. ಸೊ ಎನಿವೇಸ್, ಬಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಫಾರ್ ಈಚ್ ಅಂಡ್ ಎವ್ರಿ ಮೂಮೆಂಟ್ ವಿ ಲೀವ್ ಅಲ್ಲ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಬಂದ್ರೆ ದಟ್ ಫೀಲ್ ಏನೋ ಒಂಥರ ನಿರಾಳ ಅನ್ಸುತ್ತೆ. ವಿ ಗೆಟ್ ದಟ್ ಪಾಸಿಟಿವ್ ವೈಬ್ಸ್. ವೆರಿ ನೈಸ್. ಸೊ ಏನು ಟೆಕ್ನಿಕ್ ಗುರುಗಳೇ ಇವತ್ತು? ಟೆಕ್ನಿಕ್ ಇಷ್ಟ ಲಕ್ಷ್ಮಿ. ನಾವು ಇಲ್ಲಿ ತನಕ ಇದೆಲ್ಲ ಮಾಡಿರಲ್ಲ. ಸ್ವಲ್ಪ ಉಚಿತನ ಅಂದರೂ ಇದು ಮಾಡ್ಬೇಕಮ್ಮ. ಈಗ ಹೊರಗಡೆ ಬರ್ತೀನಿ, ಹೊರಗಡೆ ಬಂದಿದ್ದೆ, ನೀವು ಏನೋ ನಾಯಿ ಸಾಕಿರ್ತೀರ, ಥ್ಯಾಂಕ್ಸ್ ಹೇಳಿದರೆ ನಿಮ್ಮ ನಾಯಿಗೆ ಮನೆ ಕಾಯ್ತಿದೆಯಲ್ವಾ, ನಿಮ್ಮ ನಾಯಿ ಹತ್ರ ಹೋಗ್ಬಿಟ್ಟು ಜಸ್ಟ್ ಹೇಳಿ ನಿಮ್ಮ ನಾಯಿನ ನೋಡಿಕೊಂಡು, ಥ್ಯಾಂಕ್ಸ್ ಕಣಪ್ಪ. ಯಾರೊಬ್ಬರು ಮನೆಗೆ ಹೋಗಿದ್ದೆ, ಅವ್ರ ನಾಯಿಗೆ ಮ್ಯಾಗಿ ಅಂತ ಹೆಸರಿಟ್ಟಿದ್ದಾರೆ. ಥ್ಯಾಂಕ್ ಯು ಮ್ಯಾಗಿ. ನಮ್ಮ ನಾಯಿ ಇದೆ ನಮ್ಮ ಮನೆಯಲ್ಲಿ, ಶ್ಯಾಡೋ. ಥ್ಯಾಂಕ್ ಯು ಶ್ಯಾಡೋ ಹೇಳಿದ್ದೀನ ನಾನು. ನಮ್ಮ ಬೆಕ್ಕಿದೆ ಅಮ್ಮ, ರಾಕಿ ಅಂತ ಇಟ್ಟಿದ್ದಾರೆ ನನ್ನ ಮಗ ಹೆಸರು, ಅದಕ್ಕೆ ಪರ್ಷಿಯನ್ ಕ್ಯಾಟ್ ಇದೆ. ಥ್ಯಾಂಕ್ ಯು ರಾಕಿ. ಹಾಗೆ ಹೊರಗಡೆ ಹೋಗ್ತೀನಿ, ಗಿಡಗಳಿದೆ, ಗಾರ್ಡನ್ ಇದೆ, ಥ್ಯಾಂಕ್ ಯು ಗಿಡಗಳಿಗೆ, ತುಳಸಿ ಗಿಡಕ್ಕೆ ಥ್ಯಾಂಕ್ ಯು. ಸೂರ್ಯನ ನೋಡ್ತೀನಿ, ಥ್ಯಾಂಕ್ಸ್ ಕಣಯ್ಯ, ಹೇಗಿದ್ದೀಯಪ್ಪ, ಏನಯ್ಯ ಈಗ ಒಂದಿನ ರಜೆ ತಗೊಳ್ಳಲ್ವೇ ನೀವು. ಚಂದ್ರನ ನೋಡ್ತಾನೆ. ಪ್ರತಿ ಜನಗಳನ್ನ, ಮರಗಳನ್ನ, ಗಿಡಗಳನ್ನ, ನಾಯಿಗಳನ್ನ, ಕೋತಿಗಳನ್ನ ಏನನ್ನ ನೋಡ್ಲಪ್ಪ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಊಟ ತಂದು ಇಡ್ತಾರೆ ನನ್ನ ಹೆಂಡ್ತಿ, ಥ್ಯಾಂಕ್ ಯು. ಊಟಕ್ಕೆ ಥ್ಯಾಂಕ್ ಯು. ಈ ಊಟ ಮಾಡಿರ್ತಕ್ಕಂಥ ಇಲ್ಲಿ ಅನ್ನ ಬಂದಿದೆ ಆ ರೈತನಿಗೆ ಥ್ಯಾಂಕ್ ಯು. ಪ್ರತಿ ಒಂದಕ್ಕೂ ಥ್ಯಾಂಕ್ ಯು ಅಲ್ಲ ರೇ. ನಾವು ಎಷ್ಟು ಮಟ್ಟಕ್ಕೆ ಹೋಗಿದ್ದೀವಿ ಗೊತ್ತಾ ಲಕ್ಷ್ಮಿ? ನಮಗೆ ಫೀಡ್ಬ್ಯಾಕ್ ಅಂದ್ರೇ
ಕೆಟ್ಟದಾಗ ಕೊಡ್ಬೇಕಂತಾನೆ ಮನಸ್ಸಲ್ಲಿರೋದು. ಫೀಡ್ಬ್ಯಾಕ್ ಅಂತಂದ್ರೆ ಏನು? ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳೋದು ಫೀಡ್ಬ್ಯಾಕೇ ಅಲ್ವಾ? ಯಪ್ಪ, ಅನ್ಬಿಲೀವಬಲ್ ಮಾ. ದೇವಸ್ಥಾನಗಳಿಗೆ, ದೇವರುಗಳಿಗೆ, 7 ಸ್ಟಾರ್ ಹೋಟ್ಲ್ಗಳಿಗೂ ಬ್ಯಾಡ್ ಫೀಡ್ಬ್ಯಾಕ್ ಕೊಡ್ತಾರೆ ನಮ್ಮವರು. ಬಿಕಾಸ್ ದೇ ಡೋಂಟ್ ನೋ, ನೆಗೆಟಿವಿಟಿನೇ ಜಾಸ್ತಿ ಆಗ್ಬಿಟ್ಟಿದೆ. ಇನ್ನೊಂದು ಗೊತ್ತಿರಲಿ, ಇದು ಕಲಿಯುಗದಲ್ಲಿ ಜನ ಹೀಗೆ ಹೋಗ್ತಾ ಹೋಗ್ತಾ ಇನ್ನೂ ಕೆಟ್ಟದಾಗ್ತಾ ಹೋಗುತ್ತೆ. ಇದು ಆ ಸೃಷ್ಟಿಕರ್ತನ ನೇಮ. ಅಟ್ಲೀಸ್ಟ್ ನಾವಾದರೂ ಚೆನ್ನಾಗಿರೋಣ. ಸಿ ಗುಡ್ ಇನ್ ಎವ್ರಿಬಡಿ. ಈಗ ನನ್ನಲ್ಲೂ ಎಷ್ಟೋ ತಪ್ಪುಗಳಿದೆ. ನಾನು ಮಾತಾಡಿದ್ದೆಲ್ಲ ಕರೆಕ್ಟಾಗೇ ಇದೆ, ಸ್ಪಷ್ಟತೆ ಇರಲ್ಲ ಕೆಲವೊಂದು ಸಲ ನಾನು ತೊದಲ್ತೇನೆ, ತಪ್ಪು ಮಾಡ್ತೇನೆ. ಬಟ್ ಅದು 1% ಆದರೆ 99% ಚೆನ್ನಾಗೇ ಹೇಳ್ತೀವಲ್ವ, ನಾವು ಅದನ್ನು ಗುರುತಿಸಲ್ಲ ನೋಡಿ. ಸೊ ಹಾಗಾಗಿ ವಿ ಹ್ಯಾವ್ ಟು ಸಿ ಗುಡ್ ಇನ್ ಎವ್ರಿಬಡಿ, ಇನ್ ಎವ್ರಿಥಿಂಗ್, ಬಿಕಾಸ್ ಎವ್ರಿಥಿಂಗ್ ಈಸ್ ಅ ವೈಬ್ರೇಷನ್, ಫ್ರೀಕ್ವೆನ್ಸಿ ಆ್ಯಂಡ್ ಎನ್ ಎನರ್ಜಿ. ಈ ಟಿ ವಿ ಇದಕ್ಕೆ ಏನೂ ಗೊತ್ತಿಲ್ಲ ಅಂತಲ್ಲ, ಇಟ್ ಹ್ಯಾಸ್ ಎನ್ ಎನರ್ಜಿ, ಇಟ್ ಹ್ಯಾಸ್ ಅ ಫ್ರೀಕ್ವೆನ್ಸಿ, ಇಟ್ ಈಸ್ ಎವ್ರಿಥಿಂಗ್. ಇಟ್ಸ್ ಅ ಡಿವೈನ್ ಪಾರ್ಟ್. ಸೇಮ್ ಗೋಸ್ ವಿತ್ ಕ್ಯಾಮರಾ, ಸೇಮ್ ಗೋಸ್ ವಿತ್ ದ ಲೈಟ್, ಸೇಮ್ ಗೋಸ್ ವಿತ್ ದಿ AC, ಸೇಮ್ ಗೋಸ್ ವಿತ್ ದಿಸ್ ಇವನ್ ದಿಸ್ ಜಂಗೀರ್ ಆಲ್ಸೋ. ಈ ಬುಕ್ಕು, ಪೆನ್ನು, ನಿಂಬೆಹಣ್ಣು, ಪುಸ್ತಕಗಳು, ನೀವು, ನಮ್ಮ ಬಟ್ಟೆ, ವಾಚು, ಪ್ರತಿಯೊಂದು ಅವು ನಮ್ಮ ದೇವರು. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಸೊ ನೀವಿಷ್ಟು ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ ಎವ್ರಿ ವಿಡಿಯೋಸಲ್ಲಿ. ಯು ಟೀಚ್ ಅಸ್ ಸೋ ಮೆನಿ ಥಿಂಗ್ಸ್ ಆ್ಯಂಡ್ ನಮಗೋಸ್ಕರ ಹಿಮಾಲಯ ಪ್ರವಾಸಕ್ಕೆ ಹೊರಟಿದ್ದೀರಾ. ಸೊ ಅಲ್ಲಿ ಹೋಗಿ ಧ್ಯಾನ ಮಾಡಿ, ಜಸ್ಟ್ ಇಮ್ಯಾಜಿನ್ ನಾವೆಲ್ಲ ಸೇರಿ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಗುರುಗಳಿಗೆ ಅಂತ. ಬಟ್ ನಮ್ಮ ಗುರುಗಳಿಗೆ ಥ್ಯಾಂಕ್ಸ್ಗಿಂತ ಹೆಚ್ಚಾಗಿ ಅವ್ರು ಹೇಳೋದನ್ನೆಲ್ಲ ಫಾಲೋ ಮಾಡಿ, ಮನಸ್ಫೂರ್ತಿಯಾಗಿ ಅಫರ್ಮೇಷನ್ಸ್ ಮಾಡಿ, ಶ್ರೀಮಂತರಾಗುವಂಥ ಪ್ರಯತ್ನದಲ್ಲಿ ನಾವು ನಮ್ಮ ಸಂಪೂರ್ಣ ಇಚ್ಛೆಯನ್ನು ಇಟ್ಟು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ರೆ ದಟ್ ಈಸ್ ದ ಬಿಗ್ ಥ್ಯಾಂಕ್ ಗಿವಿಂಗ್ ಫಾರ್ ಗುರುಜಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. Thank you for so the much. sweet as well. pleasure. Yes. Thank you. ಸೊ ವೀಕ್ಷಕರೇ ನೋಡಿದ್ರಲ್ಲ, ಅದ್ಭುತವಾದಂಥ ಒಂದು ಸಂಚಿಕೆ. ನಾನು ಬಿಗಿನಿಂಗ್ ಅಲ್ಲಿ ಸ್ವೀಟ್ ಕೊಟ್ಟಿದ ತಕ್ಷಣ ಏನು ಸಡನ್ ಆಗಿ ಅಂತ ಅನ್ಕೊಂಡೆ. ಬಟ್ ಸ್ಟಿಲ್ ಇದು ನಾವೆಲ್ಲೋ ಮಿಸ್ ಮಾಡ್ತಾ ಇದೀವಿ. ಇದು ನಮ್ಮ ಜಗತ್ತಿನಲ್ಲಿ, ನಮ್ಮ ಪ್ರಪಂಚದಲ್ಲಿ ನಾವು ಇದನ್ನೆಲ್ಲ ಮಿಸ್ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ. ಗುರುಗಳು ಹೇಳೋ ರೀತಿ ಪ್ರತಿಯೊಂದಕ್ಕೂ ಕೂಡ ನಾವು ಪ್ರತಿದಿನ ಕೃತಜ್ಞತಾ ಭಾವದಿಂದ ಬದುಕ್ತಾ ಹೋದ್ರೆ ನಮ್ಮ ಪ್ರಪಂಚ ಎಷ್ಟು ಚೆನ್ನಾಗಿರುತ್ತೆ. ಈ ಕೆಟ್ಟತನ ಅನ್ನೋದು ಇರೋದೇ ಇಲ್ಲ. ಸೊ ಎಲ್ಲರಿಗೂ ಆ ಮನಸ್ಸಿನಲ್ಲಿ ಆ ಒಳ್ಳೆತನ, ಒಳ್ಳೆ ಭಾವನೆಗಳು ಅನ್ನೋದು ಬರೋದಕ್ಕೆ ಶುರುವಾಗುತ್ತೆ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಎಲ್ಲರಿಗೂ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸೋಣ. ಇನ್ನೇನು ಕ್ಲಾಸಸ್ ಹತ್ರ ಬರ್ತಾ ಇದೆ. ನನ್ನ ಪ್ರಕಾರ ವೆರಿ ಲಿಮಿಟೆಡ್ ಸೀಟ್ಸ್, ಬೆರಳೆಣಿಕೆಯಷ್ಟು ಸೀಟ್ಸ್ ಅಷ್ಟೇ ಬಾಕಿ ಇರೋದು. ಸೊ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಕ್ಲಾಸ್ನಲ್ಲಿ ಸಿಗೋಣ. ಹೆಣ್ಮಕ್ಳೆ ಯಾರ್ಯಾರು ಬಂಗಾರ ಬೇಕು, ಜಾಸ್ತಿ ಚಿನ್ನ ತಗೊಳ್ಬೇಕು ಅನ್ನೋ ಆಸೆ ಇದೆ, ಮಿಸ್ ಮಾಡದೆ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಲ್ವಾ? ಸೊ ಬನ್ನಿ, ಹಾಗಾದ್ರೆ ಮುಂದಿನ ಕ್ಲಾಸಸ್ನಲ್ಲಿ ಸಿಗೋಣ. ಜೊತೆಗೆ ಮತ್ತೊಂದು ಸಂಚಿಕೆನಲ್ಲಿ ಇನ್ನೊಂದಷ್ಟು ವಿಚಾರಗಳೊಂದಿಗೆ ನಿಮ್ಮ ಭೇಟಿ. ಅಲ್ಲಿವರೆಗೂ ನಮಸ್ಕಾರ.